ಪಟ್ಟಣದ ವಕೀಲರ ಸಂಘದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 59ನೇ ವರ್ಷದ ಪರಿನಿರ್ವಾಹಣಾ ದಿನವನ್ನು ರಾಯಬಾಗ್ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರ, ಸಂವಿಧಾನ ಪೀಠಿಕೆ ಇವುಗಳಿಗೆ ಪೂಜೆ ಪುನಸ್ಕಾರಗಳೊಂದಿಗೆ ಆಚರಿಸಲಾಯಿತು. ಈ ವೇಳೆಯಲ್ಲಿ ಹಿರಿಯ ನ್ಯಾಯವಾದಿಗಳಾದ ಆರ್.ಎಲ್. ಅಸುದೆ, ರಾಜು ಶಿರಗಾಂವೆ ಬಂಡೆಗಾರ್ ಅವರು ಮಾತನಾಡಿ, ಸಮಾನತೆ ಹರಿಕಾರ ಮಹಾನಾಯಕ, ಭಾರತ ರತ್ನ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶ್ವ ಕಂಡ ಅಪ್ರತಿಮ ನಾಯಕರು. ಇವರ ಕೊಡುಗೆ ಅಪಾರ. ಕಾನೂನಿನ ಪ್ರಕಾರ ಭಾರತ ದೇಶವನ್ನು ಒಗ್ಗೂಡಿಸಿದ ನಾಯಕ. ಭಾರತ ದೇಶ ಶ್ರೇಷ್ಠ ಸಂವಿಧಾನವಾಗಿರುವ ಅದರ ಶಿಲ್ಪಿಕಾರರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶಕ್ಕೆ ಸಂವಿಧಾನ ನೀಡದೆ ಹೋಗಿದ್ದರೆ ನಾವೆಲ್ಲರೂ ಉತ್ತಮ ರೀತಿಯಾಗಿ ಜೀವಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದರು. ಇಷ್ಟೊಂದು ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾ ಇರಲಿಲ್ಲ. ಆದರೂ ಕೂಡ ಇವತ್ತು ದಿವಸ ಈಗಿನ ಪೀಳಿಗೆ ಏನದಲ್ಲ, ಕೆಲವೊಂದು ಸ್ವಲ್ಪ ಅಂಬೇಡ್ಕರ್ ಬಂದು ತಿಳುವಳಿಕೆ ಬಂದು ಅವ್ರು ನಮ್ಮ ದೇಶದ ಅವ್ರಿಗೆ ಏನು ಮಾಡಿದ್ದಾರೆ, ನಮ್ಮ ಸ್ವಂತ ಹೆಲ್ತ್ ಕಡೆ, ತನ್ನ ಫ್ಯಾಮಿಲಿ ಕಡೆ ಯಾರನ್ನೂ ಕೂಡ ನೋಡದೆ, ಜಾತಿ ಜನಾಂಗ ಅನ್ನದೆ, ನಮ್ಮ ಜಾತಿ ಅನ್ನದೆ, ಇಡೀ ದೇಶಕ್ಕಾಗಿ ಅವರು ಎಲ್ಲ ಧರ್ಮದವ್ರಿಗೆ, ಎಲ್ಲ ಜಾತಿಯವರಿಗೂ ಕೂಡ ಅನುಕೂಲ ಆಗಿರುವಂಥ ಸಂವಿಧಾನವನ್ನು ಅವರು ಅರ್ಪಣೆ ಮಾಡಿದ್ದಾರೆ. ಈ ಒಂದು ಜಗತ್ ಪ್ರಸಿದ್ಧವಾದ ಸಂವಿಧಾನವನ್ನು ಅವ್ರ ಕಡೆಯಿಂದ ಮಾತ್ರ ಬರೆಯೋಕ್ಕೆ ಸಾಧ್ಯ ಇತ್ತು. ಅದನ್ನು ಬಿಟ್ಟರೆ ಅದು ಬೇರೆ ಯಾರಿಗೂ ಕೂಡ ಆಗ್ತಾ ಇರಲಿಲ್ಲ ಅಂತ ಒಂದು ಅರ್ಪಣೆ ಮಾಡಿದ್ದಾರೆ. ಅವರೆಲ್ಲ ಸಂವಿಧಾನ ಇಂಥ ಒಂದು ಬರ್ದಾರನ್ನ ನಾವೆಲ್ಲ ಇಲ್ಲಿ ಇವತ್ತು ದಿವಸ ಈ ಬಿಳಿ ಬಟ್ಟೆ ಹಾಕೊಂಡು ನಾವು ಇಲ್ಲಿ ಅಡ್ಡಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ದಿವಸ ವಕೀಲ ಸಂಘದ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮ್ಮನ್ನು ಸಲ್ಲಿಸಿ ಬಂದಿದ್ದೀವಿ. ಎಲ್ಲ ಬಂದರೂ ಕೂಡ ಎಲ್ಲರಿಗೂ ಕೂಡ ನಾನು ಸಾಮಾನ್ಯ ಜನರು ತಿಳ್ಕೊಂಡ್ರದಕ್ಕೆ ಪುಣ್ಯತಿಥಿ ಅಂತಾರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ತಿಳ್ಕೊಂಡ್ರದಕ್ಕೆ ಮಹಾಪರಿನಿರ್ವಾಹಣಾ ದಿನ ಅಂತ ಕರೀತಾರೆ. ಇದು ದೇಶದಾಗ ನಿರಂತರ ಎಲ್ಲಿಯವರೆಗೆ ಸೂರ್ಯ ಚಂದ್ರ ಇರ್ತಾರಲ್ಲ ಅಲ್ಲಿಯವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದು ಒಂದು ಮಹಾಪರಿನಿರ್ವಾಹಣಾ. ದೇಶ ಯಾವತ್ತೂ ಅಭಿವೃದ್ಧಿ ಹೊಂದ್ಕೋತಾರೆ ಇರ್ತೈತಿ. ಅವ್ರು ಯಾವತ್ತೂ ಎಲ್ಲರಲ್ಲಿ ಚಿರವಾಗಿ ಉಳಿತಾರೆ ಅಂತಕ್ಕಂಥದ್ದು ಹೇಳ್ತೀನಿ. ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ನಮ್ಮ ದೇಶದ ಭಾಗ್ಯ ಮತ್ತು ಅಂಬೇಡ್ಕರ್ ಅವರ ಸಾವು ಈ ಮಹಾಪರಿನಿರ್ವಾಹಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆಯನ್ನು ವ್ಯಕ್ತಪಡಿಸ್ತೀನಿ. ಭಾರತ ದೇಶದಲ್ಲಿ ಅತ್ಯಂತ ಜಾತಿಗ್ರಸ್ತವಾಗಿರ್ತಂಥ ಸಮಯದಲ್ಲಿ ಒಂದು ಸೆಕ್ಯುಲರಿಸಮ್, ಜಾತ್ಯತೀತವಾದಂಥ ಜಗತ್ತಿನಲ್ಲೇ ವಿಶಿಷ್ಟವಾದಂಥ ಶ್ರೇಷ್ಠವಾದಂಥ ಸಂವಿಧಾನ ಕೊಡುಗೆಯನ್ನು ನಮ್ಮ ಭಾರತ ದೇಶಕ್ಕೆ ಕೊಡ್ತಾರೆ. ಬಾಬಾ ಸಾಹೇಬರ ಕೊಡುಗೆ ಎಂಥದ್ದು ಅಂತ ಜಗತ್ತಿನಲ್ಲಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನು ನ್ಯೂಯಾರ್ಕ್ ಸಿಟಿಯಲ್ಲಿ, ಅಂದರೆ UNOದ ಹೆಡ್ ಕ್ವಾರ್ಟರ್ಸ್ದಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಯಾಕೆಂತಂದರೆ ಅವರ ಓದು ಬರಹ ಈ ಭಾರತ ದೇಶದಲ್ಲಿ ಇನ್ನೂವರೆಗೆ ಯಾರಿಗೂ ಸಾಧ್ಯ ಆಗಿಲ್ಲ. ಅಂಥ ವಿದ್ಯೆಯನ್ನು ಕಲಿತಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ದಿನ ಅಂದರೆ ಇವತ್ತಿಗೆ 59ನೇ ಪರಿನಿರ್ವಾಣದ ದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಜು ಶಿರಗಾಂವೆ, ಆರ್.ಎಲ್. ಅಸುದೆ, ಬಂಡೆಗಾರ್, ಗಣೇಶ್ ಕಾಂಬ್ಳೆ, ಉಗಾರೆ, ಅಪ್ಪಣ್ಣ ಅಸುದೆ ಹಾಗೂ ರಾಯಬಾಗ್ ಪಟ್ಟಣದ ವಕೀಲರ ಸಂಘ ಎಲ್ಲ ದಾದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ರಾಯಬಾಗ್.